ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಇವತ್ತು ಡಿನ್ನರ್ಗೆ ರೊಟ್ಟಿ ಮತ್ತು ಕುಂಬಳಕಾಯಿ ಪಲ್ಯ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೇ ಅರ್ಧ ಕುಂಬಳಕಾಯಿನ ನೀಟಾಗಿ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ. ಜೊತೆಗೆ ಒಂದು ದೊಡ್ಡ ಸೈಜ್ ಈರುಳ್ಳಿ ಮತ್ತು 3-4 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಾವು ಈ ಪಲ್ಯದಲ್ಲಿ ಯಾವುದೇ ಥರ ಖಾರದ ಪುಡಿ ಆ್ಯಡ್ ಮಾಡಲ್ಲ. ಸೊ ನಿಮಗೆ ಎಷ್ಟು ಖಾರ ಬೇಕು ಅನಿಸುತ್ತೆ ಅಷ್ಟು ಮೆಣಸಿನ್ಕಾಯಿ ತೊಗೊಳ್ಳಿ. ಇದೆಲ್ಲ ರೆಡಿ ಮಾಡಿ ಇದಾದಮೇಲೆ ಗ್ಯಾಸ್ ಸ್ಟವ್ನ ಆನ್ ಮಾಡಿ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ 2-3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊತಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯ್ದಿದ್ದಾದಮೇಲೆ ಅದಕ್ಕೆ ಒಂದು ಅರ್ಧ ಸ್ಪೂನು ಸಾಸಿವೆ ಮತ್ತು ಸ್ವಲ್ಪ ಕಡಲೆಬೇಳೆ ಹಾಕ್ಕೊಂಡು ಒಂದು 10 ಸೆಕೆಂಡ್ಸು ರೋಸ್ಟ್ ಮಾಡಿದ್ದಾದಮೇಲೆ ಹೆಚ್ಚಿಟ್ಕೊಂಡಿರೋ ಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಹಾಕಿ ನೀಟಾಗಿ ಸಾಟೆ ಮಾಡ್ಕೊತೀನಿ. ಈರುಳ್ಳಿ ಬ್ರೌನ್ ಕಲರ್ ಆಗೋವರೆಗೂ ಅದನ್ನು ನಾವು ನೀಟಾಗಿ ಹುರ್ಕೋಬೇಕು. ಇಲ್ಲಿ ನಾನು ಕಡಲೆಬೇಳೆನ ಸ್ವಲ್ಪ ಸೇರಿಸಿದ್ದೀನಿ. ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ. ಉಪ್ಪು ಹಾಕಿದ್ರೆ ಈರುಳ್ಳಿ ಬೇಗ ಬೇಯುತ್ತೆ ಅಂತಾರೆ, ಅದಕ್ಕೆ ನಾನು ಸ್ವಲ್ಪ ಸ್ಟಾರ್ಟಿಂಗಲ್ಲೇ ಉಪ್ಪು ಕೂಡ ಆ್ಯಡ್ ಮಾಡಿ ಅರಿಶಿನ ಪುಡಿ ಹಾಕಿದ್ದೀನಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಕುಯ್ದಿಟ್ಕೊಂಡಿರ್ತೀವಲ್ಲ ಕುಂಬಳಕಾಯಿನ ಈ ಒಗ್ಗರಣೆ ಜೊತೆನೆ 2-3 ನಿಮಿಷ ಬೇಯಿಸ್ಕೋಬೇಕು. ಇದು ನೋಡೋಕ್ಕಷ್ಟೇ ಹಾರ್ಡಾಗಿ ಕಾಣುತ್ತೆ ಕುಂಬಳಕಾಯಿ, ಬಟ್ ಅದು ಒಗ್ಗರಣೆಲೇ 40-50% ಬೆಂದೋಗುತ್ತೆ. ಇದೆಲ್ಲ ಒಗ್ಗರಣೆಲಿ 2-3 ನಿಮಿಷ ಬೇಯಿಸ್ಕೊಂಡಿದ್ದಾದಮೇಲೆ ಒಂದು ಅರ್ಧ ಕಪ್ಪು ಇಲ್ಲಾಂದರೆ ಒಂದು ಅರ್ಧ ಲೋಟ ಮಾತ್ರ ನೀರು ಹಾಕ್ಕೋಬೇಕು. ಯಾಕೆಂದರೆ ಬೆಂದಿದ್ದಾದಮೇಲೆ ಕುಂಬಳಕಾಯಿ ಕೂಡ ಸ್ವಲ್ಪ ನೀರು ಬಿಡುತ್ತೆ. ಅದು ಮೆತ್ತಗೆ ಅನಿಸ್ಬಿಡುತ್ತೆ. ತಿನ್ನುವಾಗ ಬಾಯಿಗೆ ಕುಂಬಳಕಾಯಿ ಸಿಗೋದೇ ಇಲ್ಲ, ಬಾಯಿಗೆ ಇಟ್ಟಿದ್ರೆ ಸಾಕು ಕಳ್ಳೋಗುತ್ತೆ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದು ಒಂದು 10 ಮಿನಿಟ್ಸಲ್ಲೆಲ್ಲ ಬೆಂದೋಗುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. 5 ಮಿನಿಟ್ಸ್ಗೊಂದ್ಸಲ ಲಿಡ್ನ ಓಪನ್ ಮಾಡಿ ತಿರುಗಿಸ್ಕೊತಾ ಇರಿ, ಯಾಕಂದರೆ ತಳ ಸೀಬಾರ್ದು. ಅದಕ್ಕೆ ಅದು ಬೇಯಬೇಕಾದ್ರೇ ನೀವು ಕಾಯಿ ತುರಿದು ಸೈಡಿಗೆ ಇಟ್ಕೊಳ್ಳಿ. ನಾನಿಲ್ಲಿ ಕಾಯಿನ ಪೀಸ್ ಥರ ಮಾಡಿಕೊಂಡು ಅದನ್ನು ಲಾಸ್ಟಿಗೆ ಮಿಕ್ಸಿಲಿ ಪುಡಿ ಮಾಡ್ಕೊತೀನಿ. ಲಿಡ್ ಓಪನ್ ಮಾಡಿ ಆದಮೇಲೆ ಟೇಸ್ಟ್ ನೋಡಿ, ಉಪ್ಪು ಬೇಕು ಅಂದರೆ ಆ್ಯಡ್ ಮಾಡಿಕೊಂಡು ಅದಕ್ಕೆ ತುರಿದಿಟ್ಟಿರೋ ಕಾಯಿ ತುರಿನೂ ಹಾಕ್ಕೊಂಡು ನೀಟಾಗಿ ಒಂದು ಒಳ್ಳೆ ಮಿಕ್ಸ್ ಮಾಡಿದ್ರೆ ಕುಂಬಳಕಾಯಿ ಪಲ್ಯ ರೆಡಿ ಆಗುತ್ತೆ. ಈ ಪಲ್ಯ ಚಪಾತಿ ಜೊತೆ, ರೊಟ್ಟಿ ಜೊತೆ ಒಳ್ಳೆ ಕಾಂಬಿನೇಷನ್. ನೀವು ಒಂದ್ಸಲ ಟ್ರೈ ಮಾಡಿ, ಟೇಸ್ಟ್ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ನಿಮ್ಗೇನಾದರೂ ನಾನು ಯಾವುದಾದ್ರೂ ರೆಸಿಪಿ ಟ್ರೈ ಮಾಡಬೇಕನ್ಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ.